ಯಾವಾಗ ನಮ್ಮ ದೇಶ ಉದ್ಧಾರ ಆಗೋದು? ಮಧುರೆಯಲ್ಲೂ ರಿನೋವೇಷನ್. ಅದು ಹೆಂಗೆ ಎಲ್ರಿಗೂ ಇಲ್ಲ ಅಂತ ಹೇಳ್ತಾರೋ ಅದೊಂದು ಸ್ಟ್ರೇಂಜ್. She is going to ride the tar now. Wow. Amazing, amazing. ಹಾಯ್, ಗುಡ್ ಮಾರ್ನಿಂಗ್ ಗೈಸ್. ಟೈಮ್ ಇವಾಗ ಆಲ್ಮೋಸ್ಟ್ 6:40. ಎನಿವೇಸ್, ಇವಾಗ ಮಧುರೆಯಲ್ಲೇ ಮಧ್ಯಾಹ್ನದವರೆಗೂ ಕಳಿಯೋದ ಬೇಡವಾ ಅನ್ನೋದ ನಾನು ರೀಥಿಂಕ್ ಮಾಡ್ತಾ ಇದ್ದೀನಿ. ತಿನ್ನಬೇಕು ಅನ್ನೋದೊಂದು ಇದೆ, ಇಷ್ಟ, ಮೆಸ್ಸಲ್ಲಿ ತಿನ್ನಬೇಕು ಅನ್ನೋದು ಭಯಂಕರ ಇಷ್ಟ. ಬಟ್ ಇವಾಗ ನಾವು ಅದಕ್ಕೋಸ್ಕರ ತುಂಬ ಟೈಮ್ ವೇಸ್ಟ್ ಮಾಡಬೇಕು. ಬಟ್ ಇವಾಗ ಮಧುರೆ ಮೀನಾಕ್ಷಿ ಅಮ್ಮನ ಟೆಂಪಲ್ಗೆ ಮಾತ್ರ ಹೋಗಿ ಅದಾದಮೇಲೆ ಬೇರೆ ಏನಾದ್ರು ಡಿಸಿಷನ್ ತೊಗೊಳ್ಳೋಣ. ಫಸ್ಟ್ ಟೆಂಪಲ್ಗೆ ಹೋಗ್ತೀವಿ. ಈಗ ಎದ್ದು ಆಲ್ಮೋಸ್ಟ್ 6:45, ಒಂದು 7:30-8 ಗಂಟೆ ಅಷ್ಟರಲ್ಲಿ ಟೆಂಪಲ್ಗೆ ಹೋಗಿ ದರ್ಶನ ಎಲ್ಲ ಮುಗಿಸಿ ಅದಾದಮೇಲೆ ನೋಡೋಣ ಏನು ಮಾಡೋದು ಅಂತ. ಸ್ನಾನ ಮಾಡ್ಕೊಂಬರ್ತೀನಿ. Hello guys, good morning. Welcome back to the channel. ಇದು ಕಲ್ಯಾಣಿ. ಇಲ್ಲಿ ನೋಡಿ ತಿಪ್ಪೆ. ಯಾವಾಗ ನಮ್ಮ ದೇಶ ಉದ್ಧಾರ ಆಗೋದು? ಹಾಳು ಮಾಡಿಡ್ತವ್ರೆ ಇಡೀ ಊರೇ ದೇಶಕ್ಕೆ ಹಾಳು ಮಾಡಿಡ್ತವ್ರೆ. ಹಾಕಿ ಪ್ರಾಬ್ಲಮ್ ಕಸಕ್ಕೊಂದು ಸೊಲ್ಯೂಷನ್ ಕಂಡುಹಿಡ್ಬಿಟ್ರೆ ಸಾಕು ಗೌರ್ಮೆಂಟು. ಅಯ್ಯೋ, ನಾವು ಬಂದಾಗೆ ರೋಮಲ್ಲೂ ರಿನೋವೇಷನು, ಮಧುರೆಯಲ್ಲೂ ರಿನೋವೇಷನು, ಎಲ್ಲಾನು ಮುಚ್ಬಿಟ್ಟವ್ರೆ. ಗೋಪುರನೇ ಮುಚ್ಬಿಟ್ಟವ್ರೆ, ಪೈಂಟ್ ಹೊಡಿತವ್ರೆ. ದರ್ಶನ ಎಲ್ಲ ಆಯ್ತು. ಇವಾಗ ಸೀದಾ ಆಚೆ ಬಂದಿದೀವಿ. ಬಂದು ಎಲ್ಲ ಚಪ್ಪಲಿ ಮತ್ತೆ ಮೊಬೈಲ್ ಎಲ್ಲ ಇಸ್ಕೊಂಡು ವಾಪಸ್ ಹೋಗ್ತಾ ಇದೀವಿ. ಮೊದಲೆಲ್ಲ ಮೊಬೈಲ್ ಬಿಡ್ತಾ ಇದ್ರು ಒಳಗಡೆ, ಇವಾಗ ಬಿಡ್ತಾ ಇಲ್ಲ. ಇದೇ ಕ್ಯೂ, ಸಿಕ್ಕಾಪಟ್ಟೆ ರಶ್ಶು ಒಳಗಡೆ ಮಾತ್ರ. ಎಷ್ಟು ಗೊತ್ತಾ ಟೈಮ್? ಇವಾಗ 10 ಗಂಟೆ ಆಗೋಯ್ತು. ಶೋ 7:45 ಒಳಗಡೆ ಹೋದವರು. ಅಷ್ಟು ರಶ್ಶು. ಟೆಂಪಲಲ್ಲಿ ಫಾರಿನರ್ಸ್ಗೆ ರೆಸ್ಟ್ರಿಕ್ಟೆಡ್, ಯಾರನ್ನೂ ಬಿಡಲ್ಲ. ಒಂದು ಪಾಯಿಂಟ್ವರೆಗೂ ಏನೋ ಬಿಡ್ತಾರೆ, ಒಳಗಡೆ ಮಾತ್ರ ಗರ್ಭಗುಡಿ ಹತ್ತತ್ರ ಎಲ್ಲ ಯಾರನ್ನೂ ಬಿಡಲ್ಲ. ಫುಲ್ ರೆಸ್ಟ್ರಿಕ್ಟ್ ನೋಡೋ. ಬಟ್ ತುಂಬ ಜನ ಟೂರಿಸ್ಟ್ ಫಾರಿನರ್ಸ್ ಬಂದ್ಬಿಟ್ಟವ್ರೆ. ಅದು ಹೆಂಗೆ ಎಲ್ರಿಗೂ ಇಲ್ಲ ಅಂತ ಹೇಳ್ತಾರೋ ಅದೊಂದು ಥಿಂಗ್ಸ್. ಬಟ್ ಅವ್ರ ಪಾಪ ಅಷ್ಟೊಂದು ಜನ ಬಂದಿದ್ದಾರೆ ನಂಬ್ಕೊಂಡು, ಯಾರಿಗೂ ಹೋಗಕ್ಕಲ್ಲ ಒಳಗಡೆ. ರೂಮ್ಗೆ ಹೋಗ್ಬಿಟ್ಟು ಅಲ್ಲಿ ಕಾರ್ನ ತೊಗೊಂಡು ಅಲ್ಲಿಂದ ಹೋಗೋಣ ಪ್ಯಾಂಟ್ರಮ್ಗೆ. ರೂಮ್ ಚೆಕ್ಔಟ್ ಎಲ್ಲ ಆಯ್ತು. ಇವಾಗ ಗೋಯಿಂಗ್. ಮಧುರೆಯಲ್ಲಿ ದೇವಸ್ಥಾನ ಎಲ್ಲ ನೋಡಿ ಊಟ ಮಾಡ್ದಲ್ಲೇ ಬಂದ್ವಿ. ಇವಾಗ ಟೈಮ್ ಇವಾಗ 12:30. ಸೊ ಬ್ರೇಕ್ಫಾಸ್ಟು ಮಾಡಲಿವಲ್ಲ, ಒಟ್ಟಿಗೆ ಊಟ ಮಾಡ್ಬಿಡೋಣ ಅಂತ ಬೇಗ ನಿಲ್ಲಿಸಿದ್ವಿ ಊಟಕ್ಕೆ. ತಿರ್ಗಾ ಮಟನ್ ಬಿರಿಯಾನಿ, ಚಿಕನ್ ಸುಕ್ಕ, ಮಟನ್ನಲ್ಲಿ ಮೊಸರು, ಅಷ್ಟೇ ಸಿಂಪಲ್ ಮೆನು. ಫಸ್ಟ್ ಟೈಮ್ ಎಷ್ಟು ಕೊಟ್ಬಿಟ್ಟಿದ್ದೀನಿ ಕಾರ್ ಓಡಿಸೋಕ್ಕೆ. ನಾವು ಆಲ್ಮೋಸ್ಟ್ ಕೇರಳ ಬಾರ್ಡ್ರು 90 ಕಿಲೋಮೀಟರ್ ಇದೆ ಇನ್ನಷ್ಟೇ ಹೋಗೋಕ್ಕೆ. ಎಷ್ಟು ಓಡಿಸೋದು ಇವಾಗ ಕಲ್ತ್ಬಿಡೋರೆ. ಇವಾಗ ಏನಿದ್ರೆ ಸೈಡಲ್ಲಿ ಕುತ್ಕೊಂಡು ಮಲಗೋದು ಅಷ್ಟೇ ಕೆಲಸ. ಎಸ್, ಸ್ಟೇಗೆ ಬಂದ್ವಿ. ಟ್ರಾವಂಕೋರ್ ಹೆರಿಟೇಜ್ ಮಲ್ಟಿ-ಕ್ಯೂಸಿನ್ ರೆಸಾರ್ಟ್ ರೆಸ್ಟೋರೆಂಟ್. ಚೆನ್ನಾಗಿದೆ ರೆಸಾರ್ಟು. ಒಂದೊಂದ್ಸಲ ಆಕಸ್ಮಿಕವಾಗಿ ಪ್ಲ್ಯಾನ್ ಮಾಡಲಿಲ್ಲ ಅಂದರೂ ಈ ಥರದ್ದೆಲ್ಲ ಸಿಗುತ್ತೆ. ನಮ್ಮೂರಲ್ಲಿ ಪ್ಲ್ಯಾನ್ ಮಾಡಿ ತೊಗೊಂಡ್ರೂ ಈ ಥರ ರೆಸಾರ್ಟು 60,000-70,000 ಚಾರ್ಜ್ ಮಾಡ್ತಾ ಬಿದ್ದವ್ರು. ₹1,00,000ವರೆಗೂ ಹೋಗಿದೆ. ತುಂಬ ಕಮ್ಮಿ. ಏನಿದು? ಬಟರ್ಫ್ಲೈ ಗಾರ್ಡನ್ ಇಲ್ಲ. ರೂಮಿಗೆ ಬಂದು ಚೆಕ್ಇನ್ ಆಯಿತು. ಚೆಕ್ಇನ್ ಆದಮೇಲೆ ಫ್ರೆಶ್ ಅಪ್ ಆಗಿ ಫುಲ್ ಗೆಟಪ್ ಚೇಂಜ್ ಮಾಡಿಕೊಂಡು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಂಡು ಇವಾಗ ಆಚೆ ಹೋಗೋಣ ಅಂತ. ನಮ್ಮ ಅಭಿ, ಅದೇ ನನ್ನ ಫ್ರೆಂಡ್ ಹೇಳಿದ್ನಲ್ಲ, ಅವ್ನು ಬರ್ತೀಯಾನೆ. ಸೊ ಅವನ ಜೊತೆ ಒಂದು ಸಿಟಿ ಒಂದು ರೌಂಡ್ ಹಾಕಿ ಅದಾದಮೇಲೆ ಅಲ್ಲಿ ಇಲ್ಲಿ ಬೀಚು, ಆಮೇಲೆ ಒಳ್ಳೆ ಡಿನ್ನರ್ ಮಾಡೋಣ ಅನ್ನೋದು ಪ್ಲ್ಯಾನು. ಸೊ ಫಾರ್ ಹೋಗೋಣ ಇವಾಗ ನೆಕ್ಸ್ಟ್ ಜಾಗಕ್ಕೆ. ಲೆಟ್ಸ್ ಗೋ. ಇಲ್ಲಿ ಫಿಟ್ನೆಸ್ ಸೆಂಟ್ರ್ ಬೇರೆ ಐತೆ, ಅದು ಹೋಗಿ ವರ್ಕೌಟ್ ಮಾಡೋಣ. ಟ್ರಾವೆನ್ಕೋರ್ದು ಮಾಲ್ ಅಲ್ಲಿ
ಎಷ್ಟು ದೊಡ್ಡದಿದೆ ಅಂದ್ರೆ ಆಕ್ಚುಲಿ ಇಲ್ಲಿ ಮೆಮೊರಿ ಕಾರ್ಡ್ ತಗೊಳ್ಳೋಣ ಅಂತ ಬಂದ್ವಿ, ಮೆಮೊರಿ ಕಾರ್ಡ್ ಸಿಗ್ಲಿಲ್ಲ. ಸೊ ಅದಕ್ಕೆ ಮಾಲ್ ತಿರುಗ್ತಾ ಇದೀವಿ. ಅಭಿ ಕಾರ್ಡ್ ಬೇರೆ ಇಟ್ಟೋನೆ ಫಂಚೂರ, ಸೊ ಆಡೋಣ ಅಂತ ಡಿಸೈಡ್ ಮಾಡಿದ್ವಿ. ಅಭಿ ಆಡು ಒಂದು ವಾಟಿ ಪಾಕ್ಲಾ. ಎತ್ತದ್ರಲ್ಲೂ ಲಕ್ಕಿಲ್ಲ ಅಂದ್ರೆ ಯಾವ ತರ ಲತ್ತೆ ಇರ್ಬೇಕು. ಡ್ಯಾಶಿಂಗ್ ಕರ್ ಕಾಣಂಡ ಪೋಲ 9 o'clock ಆಯ್ಚೆ. ಹಾ ಅದು ಓಕೆ, ಅದು ನಮ್ಮ ಮೆಟೀರಿಯಲ್. ಇದೆ ಅಡಿ. ಚೀಟಿಂಗ್ ಅನ್ಸುತ್ತೆ. சாப்பிட்டு ஒரு பீச் போலாம் ப்ரோ. பீச் பக்கத்துல இறங்கினா ஹார்பர் ಲೋಕಲೈಸ್ ಜೊತೆ ಬಂದರೆ ಒಂದು ಸಿಟಿಯಲ್ಲಿ ವಿಸಿಟ್ ಮಾಡೋಕ್ಕೆ ಅದ್ರ ಇದೇ ಬೇರೆ. ಯಾವುದೋ ಒಂದು ಲೋಕಲಾಗಿ ಸಕ್ಕತ್ತಾಗಿ ಕರ್ಕೊಂಬಂದ ನಬಿ. ಇಲ್ಲಿ ತುಂಬ ಚೆನ್ನಾಗಿರುತ್ತಂತೆ ಫಿಶ್ಶು. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಲೆಟ್ಸ್ ಗೋ. ಫ್ರೈ பண்ணிக்கலாம். ಹಾಂ ಸರಿ. ಈ ಥರ ಫಸ್ಟ್ ಟೈಮ್ ಹಾರ್ಬರ್ ನೋಡ್ತಾ ಇರೋದಲ್ಲ, ಸಖತ್ತಾಗಿ ದೊಡ್ಡದಾಗೈತೆ. ಕ್ಯಾಮ್ರಾ ಇಸ್ ನಾಟ್ ಮೇಕಿಂಗ್ ಜಸ್ಟಿಫಿಕೇಶನ್. ಬಿರಿಯಾನಿ ಮೇಲಕ್ಕಂತ ಐಸ್ ಕ್ರೀಮ್ ಇಟ್ಕೊಂಡವ್ರು ನೋಡಿ. ಅದನ್ನ ತಗೊಂಡು ಒಂದು ಟೇಸ್ಟ್ ಮಾಡ್ತಾರೆ. ಶೈನ್ ಚೊಲ್ರೆ ಎಪ್ಪಡಿ ಇರ್ತೀರಾ? ವೆಜ್ ಬಿರಿಯಾನಿ. ಹಂಗೆ ರೆಸಾರ್ಟ್ ರೈಡ್ನ ಸ್ಟಾರ್ಟ್ ಮಾಡಿದ್ವಿ, ಹಂಗೆ ಎಂಡ್ ಮಾಡ್ತಾ ಇದ್ವಿ. ಅದೇ ಬಗ್ಗಿ ಅಂತ ಹೋಟೆಲ್ ಕರ್ಕೊಂಡು ಹೋಗ್ತಾವ್ರೆ. ಇವಾಗಲೇ ಮನೆಗೆ ಬಂದ್ವಿ, ಊಟ ಎಲ್ಲ ಮುಗಿಸಿ